ಸ್ನೇಹಿತರೆ, ನಾನಿವಾಗ ನಿಮಗೆ ನಮ್ಮ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಆ ಸಮಾಧಿಗಳನ್ನು ತೋರಿಸ್ತೇನೆ. ನಾನಿವಾಗ ಎಕ್ಸಾಕ್ಟ್ ಆಗಿ ಬಂದು ಎಣ್ಮೂರು ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ಬೈದೇರುಗಳ ಗರಡಿ ಎಣ್ಮೂರ್ ಹತ್ರ ಇದ್ದೇನೆ. ಇಲ್ಲಿಗೆ ಬಂದ್ರೆ ನಾವು ಕೋಟಿ ಚೆನ್ನಯ್ಯರ ಸಮಾಧಿಗಳನ್ನು ನೋಡಬಹುದು. ಸ್ನೇಹಿತರೆ, ಈ ಜಾಗವು ಕೋಟಿ ಚೆನ್ನಯ್ಯರ ಮೂಲ ಸ್ಥಾನ ಆಗಿದೆ. ನಾವಿವಾಗ ಈ ಗರಡಿಯ ಒಳಗಡೆ ಹೋಗಿ ನಂತರ ಕೋಟಿ ಚೆನ್ನಯ್ಯರ ಸಮಾಧಿ ನೋಡ್ಲಿಕ್ಕೆ ಹೋಗುವ. ಸ್ನೇಹಿತರೆ, ಇದರ ಸೈಡಲ್ಲಿ ಸಮಾಧಿಗೆ ಹೋಗೋ ದಾರಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಕೋಟಿಯ ತಮ್ಮ ಅಂದರೆ ಚೆನ್ನಯ್ಯನ ಸಮಾಧಿ. ಇದರ ಹಿಂದುಗಡೆ ಚೆನ್ನಯ್ಯನ ಅಣ್ಣನಾದಂತಹ ಕೋಟಿಯ ಸಮಾಧಿಯನ್ನು ನಾವು ಇಲ್ಲಿ ನೋಡ್ಬೋದು. ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಎರಡು ದೂರ ದೂರ ಸಮಾಧಿಗಳಿವೆ. ಅವರು ಅವಳಿ ಮಕ್ಕಳಾದಿದ್ದರೂ ಕೂಡ ಒಟ್ಟಿಗೆ ಸಮಾಧಿ ಇಲ್ಲ, ಎರಡು ಕೂಡ ದೂರ ದೂರ ಸಮಾಧಿಯನ್ನು ಮಾಡಿದ್ದಾರೆ ನೋಡಿ. ಪವಿತ್ರವಾಗಿರತಕ್ಕಂತಹ ತುಳುನಾಡಿನ ಪುಣ್ಯ ಮಣ್ಣು ಪಡುಮಲೆಯಲ್ಲಿ ನಾಗಬ್ರಹ್ಮರ ಸೃಷ್ಟಿಯಲ್ಲಿ ಎರಡು ಹಕ್ಕಿಗಳ ಜನನವಾಗ್ತದೆ. ಆ ಎರಡು ಹಕ್ಕಿಗಳಲ್ಲಿ ನಾಗಬ್ರಹ್ಮ ದೇವರಲ್ಲಿ ಆ ಹಕ್ಕಿಗಳು ಕೇಳ್ತೇವೆ, ನಮ್ಮ ಜನ್ಮದ ಕಾರಣ ಏನು ಅಂತ ಹೇಳುವಾಗ, ಮುಂದೆ ನಿಮ್ಮಲ್ಲಿ ಲೋಕೋದ್ಧಾರವಾಗತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿಕ್ಕೆ ಇದೆ. ಆದ್ದರಿಂದ ನೀನು ಒಂದು ಗಂಡು ಕಿಂಜವ, ನೀನು ಹೆಣ್ಣು ಕಿಂಜವ ಅಂತ ಹೇಳಿ ನೀವು ಮುಂದೆ ಸಂಸಾರವನ್ನು ನಡೆಸಬೇಕು ಅಂತ ಹೇಳಿ ನಾಗಬ್ರಹ್ಮರ ಅಪ್ಪಣೆ ಆಗ್ತದೆ. ಅದರಂತೆ ಸಂಸಾರವನ್ನು ಮಾಡಿಕೊಂಡು ಬಂದಾಗ ಹೆಣ್ಣು ಹಕ್ಕಿ ತನ್ನ ತತ್ಯ ನೀಡುವ ಸಂದರ್ಭದಲ್ಲಿ ಒಂದು ಬಯಕೆ ಬರ್ತದೆ. ಅದು ಗಂಡು ಹಕ್ಕಿಯಲ್ಲಿ ಹೇಳ್ತದೆ, 7 ಸಮುದ್ರದ ಆಚೆ ಒಂದು ವಿಶೇಷವಾದ ಹೂ ಇದೆ, ಆ ಹೂವಿನ ಮಕರಂದವನ್ನು ತಂದುಕೊಡಬೇಕು ಅಂತ ಹೇಳಿ ಗಂಡು ಹಕ್ಕಿಯಲ್ಲಿ ಹೇಳ್ತದೆ. ಗಂಡು ಕಿಂಜವ ಹೋಗಿ ಹೂವಿನ ಮಕರಂದವನ್ನು ತರತಕ್ಕ ಸಂದರ್ಭದಲ್ಲಿ ಅಲ್ಲಿ ಹಕ್ಕಿ ಮುಟ್ಟುವಾಗ ಹೂವಿಗೆ ಕೊಕ್ಕನ್ನು ಇಡುವ ಸಂದರ್ಭದಲ್ಲಿ ಸೂರ್ಯ ಅಸ್ತ ಆಗ್ತದೆ, ಹೂ ಮುದುಡಿ ಹೋಗ್ತದೆ. ಆ ಸಂದರ್ಭದಲ್ಲಿ ಹೆಣ್ಣು ಹಕ್ಕಿ ಇಲ್ಲಿ ಬಹಳ ವ್ಯಥೆ ಪಡ್ತಾ ಇದೆ, ಯಾಕೆ ಗಂಡು ಕಿಂಜವ ಬರಲಿಲ್ಲ ಅಂತ. ಆ ಹೊತ್ತು ಅದೊಂದು ಹರಕೆಯನ್ನು ಹೇಳ್ತೇನೆ, ನಾನು ಇಡುವ ಮೊದಲ ತತ್ತಿಯನ್ನು ಆ ನಾರಾಯಣ ದೇವರಿಗೆ ನಾನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳ್ತದೆ. ಅದೇ ರೀತಿ ಮರುದಿವಸ ಸೂರ್ಯಾಸ್ತ ಉದಯ ಆದಾಗ ಆ ಹಕ್ಕಿ ಮಕರಂದವನ್ನು ಹೀರಿಕೊಂಡು ಅಲ್ಲಿಂದ ನೇರವಾಗಿ ತಂದು ತನ್ನ ಹೆಣ್ಣು ಹಕ್ಕಿಗೆ ಅದು ಕೊಡ್ತದೆ. ಅಲ್ಲಿಂದ ಮುಂದೆ ಅದು ತತ್ತಿಯನ್ನು ಇಡ್ತದೆ. ತತ್ತಿಯನ್ನು ಇಟ್ಟಾಗ ಹೇಳಿದ ಹರಕೆಯನ್ನು ತೀರಿಸಬೇಕೆನ್ನೋ ಉದ್ದೇಶದಿಂದ ಅದು ತನ್ನ ಆ ಮೊಟ್ಟೆಯನ್ನು ಹುಕ್ಕಿನಲ್ಲಿ ಮುಟ್ಟಿದರೆ ಮೈಲಿಗೆ ಆಗ್ತದೆ, ಕಾಲಿನಲ್ಲಿ ಮುಟ್ಟಿದರೆ ಮೈಲಿಗೆ ಆಗ್ತದೆ ಅಂತ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಅದು 2 ರೆಕ್ಕೆಗಳಲ್ಲಿ ಅದನ್ನು ಇಟ್ಟುಕೊಂಡು ದೇವರ ಹತ್ರ ಹೋಗಬೇಕು ಅಂತೇಳಿ ಹೋಗೋ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಗಾಳಿ ಬರ್ತದೆ. ಅದು ನಾಗಬ್ರಹ್ಮನ ಇದೇ ಆಗಿರಬೇಕು. ಅದು ಕೆಳಗೆ ಬೀಳ್ತದೆ, ಹರಿಯುವ ನೀರಿಗೆ ಬೀಳ್ತದೆ. ಅಲ್ಲಿಗೆ ಸ್ನಾನ ಮಾಡಲಿಕ್ಕೆ ಬಂದಂತಹ ಪೇಜನರ ದಂಪತಿಗಳಿಗೆ
ಈ ಮೊಟ್ಟೆ ತತ್ತಿ ಸಿಗ್ತದೆ. ಅದು ಏನಾಗ್ತದೆ, ಅದು ತೇಲಾಡಿಕೊಂಡು ಬರುವಾಗ ಈ ಬ್ರಾಹ್ಮಣ ದಂಪತಿಗಳಿಗೆ ಅದು ನಿಂಬೆ ರೂಪದಲ್ಲಿ ಕಾಣುತ್ತದೆ. ಅದನ್ನು ತಂದು, ಅದು ತತ್ತಿಯೇ ಅವರಿಗೆ ಕಂಡಾಗ ಹಾಗೆ ಆಯಿತು. ಅದನ್ನು ಅಲ್ಲಿ ಸ್ನಾನ ಎಲ್ಲ ಮುಗಿಸಿ ಬಂದು ಹಿಂದೆಲ್ಲ ಅಕ್ಕಿಯನ್ನು ಇಡತಕ್ಕಂತಹ ಕಳಂಬಿ ಅಂತ ದೊಡ್ಡ ವ್ಯವಸ್ಥೆ ಇತ್ತು. ಅಥವಾ ಮನೆಯಲ್ಲಿ ಕೋಳಿ ಇದ್ದರೂ ಸಹ ಅದು ಮೊಟ್ಟೆ ಇಟ್ಟರೆ ಅದನ್ನು ಅಕ್ಕಿಯಲ್ಲಿ ಇಡಬೇಕು, ಅದರಿಂದ ಸಂತಾನ ಅಭಿವೃದ್ಧಿ ಆಗ್ತದೆ. ಅದನ್ನು ಹಾಗೆ ಈ ಬ್ರಾಹ್ಮಣ ದಂಪತಿಗಳು ತಂದು ಅಕ್ಕಿಯಲ್ಲಿ ಇಡ್ತಾರೆ. ಅದು ಕೆಲವೇ ದಿವಸಗಳಲ್ಲಿ ಒಂದು ಒಡೆಯುತ್ತದೆ. ಅದರಲ್ಲಿ ಒಂದು ಹೆಣ್ಣು ಮಗು ಜನ್ಮಕ್ಕೆ ಬರ್ತದೆ. ಆ ಮಗು ಬಹಳ ಚಂದವಾಗಿರ್ತದೆ. ಬಂಗಾರದ ಬಣ್ಣದಲ್ಲಿರತಕ್ಕಂಥ ಮಗುವಿಗೆ ಸ್ವರ್ಣಕೇದಗೆ ಅನ್ನತಕ್ಕಂಥ ನಾಮಕರಣವನ್ನು ಬ್ರಾಹ್ಮಣ ದಂಪತಿಗಳು ಮಾಡ್ತಾರೆ. ಮುಂದೆ ಹಿಂದಿನ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಋತುಮತಿಯಾಗುವ ಮೊದಲು ಹೆಣ್ಣು ಮಗುವಿಗೆ ಮದುವೆ ಮಾಡಿಕೊಡಬೇಕು ಸಂಪ್ರದಾಯ ಇತ್ತು. ಅವರಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಇಲ್ಲ, ಅದು ಕಾಲದ ನಿಯಮ ಇರಬಹುದು. ಆ ಹೆಣ್ಣನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಅವರು ಕಾಡಿಗೆ ಬಿಡ್ತಾರೆ. ಅಲ್ಲಿ ಇದು ನಮ್ಮ ಕಲ್ಲು ತೆಗೆಯುವಂಥ, ಶೇಂದಿ ತೆಗೆಯುವಂಥ ಕಸುಬಿಗೆ ಬಂದಂತಹ ಇವರ ಮಾವ ಸಾಯನ ವೈದ್ಯರಿಗೆ ಈ ಹೆಣ್ಣು ಮಗು ಕೂಗುವಂಥದ್ದು ಕಾಣುತ್ತದೆ. ಅದನ್ನು ಅಲ್ಲಿಂದ ಬಂದು ಅವರು ಬಟ್ಟೆಯನ್ನು ತೆಗೆಸಿ ಯಾವುದೇ ವಿಚಾರ ಇದ್ದರೆ ಬಲ್ಲಾಳರಲ್ಲಿ ಅವರು ಹೇಳಬೇಕು. ಬಲ್ಲಾಳರ ಇದು ಪಡುಮಲೆಯಲ್ಲಿ ಇರತಕ್ಕಂಥವ್ರು. ಹಾಗೆ ಬಲ್ಲಾಳರಲ್ಲಿ ಹೇಳುವಾಗ ನೀನು ಆ ಹೆಣ್ಣನ್ನು ಮದುವೆ ಮಾಡಿಕೊಡು ಅಂತ ಹೇಳ್ತಾರೆ. ಅದಕ್ಕೆ ಮೊದಲೇ ಸಾಯನ ವೈದ್ಯರ ಮಗಳನ್ನು ಕೊಟ್ಟಂತಹ ಕಾಂತಣ್ಣ ವೈದ್ಯನಿಗೆ ಇವರು ಅಲ್ಲಿ ಸಾಯನ ವೈದ್ಯರು ಪುನರ್ನಾಮಕರಣ ಮಾಡ್ತಾರೆ. ದೇವಿ ಅಂತ ಹೇಳಿ ಪುನರ್ನಾಮಕರಣ ಮಾಡಿ ಅಲ್ಲಿಂದ ಮುಂದೆ ಸ್ವರ್ಣಕೇದಗೆ ದೇವಿ ವೈದ್ಯತಿಯಾಗಿ ಕಾಂತಣ್ಣ ವೈದ್ಯರಿಗೆ ಮದುವೆ ಮಾಡಿಕೊಡ್ತಾರೆ. ಅಲ್ಲಿ ಈ ಅವಳಿ ಮಕ್ಕಳ ಜನನವಾಗ್ತದೆ, ಗರ್ಭವತಿ. ಆ ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾಗಿ ಇರುವ ಸಂದರ್ಭದಲ್ಲಿ ಅಲ್ಲಿಯ ಪೆರುಮಾಳ ಬಲ್ಲಾಳರಿಗೆ ಬೇಟೆಗೆ ಹೋದಾಗ ಕಾಲಿಗೆ ಮುಳ್ಳು ತಾಗ್ತದೆ. ಆ ಮುಳ್ಳು ತಾಗಿ ಅದು ಉಲ್ಬಣವಾಗಿ ದಿವಸದಿಂದ ದಿವಸ ಅದು ಗುಣಮುಖ ಆಗದೆ ಚಿಂತೆಕ್ರಾಂತರಾಗಿರತಕ್ಕ ಸಂದರ್ಭದಲ್ಲಿ ಯಾವ ಮದ್ದು ಫಲಕಾರಿಯಾಗದೇ ಇರದಾಗ ನಾಟಿ ವೈದ್ಯ ಆಗಿರತಕ್ಕಂಥ ದೇವಿ ಕೊಡೋ ಮದ್ದಿನಲ್ಲಿ ಗುಣವಾಗ್ತದೆ ಅಂತ ಹೇಳಿದಾಗ ದೇವಿಗೆ ಓಲೆಯನ್ನು ಕಳಿಸ್ತಾರೆ. ಸ್ವತಃ ಗರ್ಭಿಣಿ ಅಂತ ಗೊತ್ತಾದಾಗ ತನ್ನ ದಂಡಿಗೆಯನ್ನೇ ಬಲ್ಲಾಳರು ಕಳಿಸ್ತಾರೆ. ಆ ದಂಡಿಗೆಯನ್ನು ಹಿಡ್ಕೊಂಡು ಬಂದು ಮದ್ದನ್ನೆಲ್ಲ ಕೊಟ್ಟು ಅಲ್ಲಿಂದ ಮುಂದೆ ಗುಣಮುಖರಾಗ್ತಾರೆ. ಆ ಹೊತ್ತು ಅಲ್ಲಿಂದ ಬಲ್ಲಾಳರಿಂದ ಹೊರಡುವಾಗ, ಪಡುಮಲೆಯಿಂದ ಹೊರಡುವಾಗ ದೇವಿಗೆ ಹೊಟ್ಟೆ ನೋವು ಬರ್ತದೆ. ಕೂಡಲೇ ಅಲ್ಲಿ ದೇವಿಗೆ ಪ್ರಸವ ವೇದನೆ ಬಂದ ಸಂದರ್ಭದಲ್ಲಿ ಅಲ್ಲಿ ಬಲ್ಲಾಳರ ಅರಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಆ ಅವಳಿ ಮಕ್ಕಳ ಜನ್ಮವನ್ನು ಕೊಟ್ಟಾಗ ಬಲ್ಲಾಳರು ಬಹಳ ಚಂದವಾಗಿ ಸಾಕಿ ಅವರಿಗೆ ಕೋಟೀಶ್ವರ ದೇವರ ಹೆಸರನ್ನು ಕೋಟಿ ಎಂದಲು, ಚೆನ್ನಗೇಶ್ವರ ದೇವರ ಹೆಸರನ್ನು ಚೆನ್ನಯ್ಯ ಅಂತ ಹೇಳಿ ಕೋಟಿ ಚೆನ್ನಯ್ಯರೆಂಬ ನಾಮಕರಣವನ್ನು ಮಾಡಿ ಮಕ್ಕಳನ್ನು ಬೆಳೆಸ್ತಾ ಹೋಗಿ ಮುಂದೆ ಅವರನ್ನು ಉಡುಪಿಗೆ ಕಳಿಸ್ತಾರೆ. ಅಲ್ಲಿ ಸಕಲ ಪಾರಂಗತರಾಗ್ತಾರೆ ಅವರು. ಉಡುಪಿ ನಾನಾಯ ಬಲಿಪನಾರಾಯಣ, ಪಿಲಿಪನಾರಾಯಣ ಅನ್ನತಕ್ಕಂಥ ಗರಡಿ ಸಾಧನೆಯ ಶ್ರೇಷ್ಠ ವ್ಯಕ್ತಿಗಳಿಗೆ ಅಲ್ಲಿ ಕಳಿಸಿ ಗರಡಿ ಸಾಧನೆಯನ್ನು ಮಾಡ್ತಾರೆ. ಮತ್ತು ದೊಡ್ಡವರಾಗ್ತಾರೆ ಅವರು. ಅವರಿಗೆ ಬೇಸಾಯಕ್ಕೆ ಗದ್ದೆಯನ್ನು ಕೊಡ್ತಾರೆ. ಅಲ್ಲಿ ಬುದ್ಧಿವಂತನ ಉಪಟಳದಿಂದ ತೊಂದರೆಯಾಗಿ ಅಲ್ಲಿ ಬುದ್ಧಿವಂತನನ್ನು ಅವರು ಸಂಹಾರ ಮಾಡ್ತಾರೆ. ಯಾವುದು ಕೇಳಿದರೂ ಬುದ್ಧಿವಂತ ಮಂತ್ರಿ ಅಷ್ಟು ದುಷ್ಟ ಬಿಡುವುದಿಲ್ಲ, ಅಲ್ಲಿ ಕೊಲೆ ಮಾಡ್ತಾರೆ. ರಾಜನ ನಿಯಮ ಏನಂತ ಹೇಳಿದ್ರೆ ಪ್ರಜಾಪರಿಪಾಲನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ತಾನು ಸಕ್ಕಿದ ಮಕ್ಕಳಾದರೂ ಸಹ ಅಲ್ಲಿ ಒಂದೇ ರೀತಿಯ ರಾಜ್ಯ ಪರಿಪಾಲನೆಯನ್ನು, ರಾಜದಂಡವನ್ನು ಅವರು ವಿಧಿಸಬೇಕಾಗ್ತದೆ. ಅಲ್ಲಿಂದ ಒಲ್ಲದ ಮನಸ್ಸಿನಲ್ಲಿ ಕೋಟಿ ಚೆನ್ನಯ್ಯರನ್ನು ಅಲ್ಲಿಂದ ಗಡಿಪಾರು ಮಾಡ್ತಾರೆ. ಮುಂದೆ ಅವರು ಅಲ್ಲಿಂದ ನೇರವಾಗಿ ಬರ್ತಾರೆ. ಬಂದು ಸಮೀಪ ಇರತಕ್ಕಂತಹ ಅವರ ತಾಯಿ ಹೇಳಿದ ಹರಕೆಯನ್ನು ಸಂದಾಯ ಮಾಡಲಿಕ್ಕೆ ಕೆಮ್ಮಲೆ ನಾಗಬ್ರಹ್ಮಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗ್ತಾರೆ. ಹೋಗುವಾಗ ಭಟ್ರು ಪೂಜೆ ಮಾಡಿ ಮುಂದೆ ಹೋಗ್ತಾರೆ. ಅಷ್ಟು ಹೊತ್ತಿಗೆ ಇವರು ನಾಗಬ್ರಹ್ಮ ದೇವರನ್ನು ಸ್ತುತಿಸ್ತಾರೆ. ಗುಡಿಗೆ ಹಾಕಿದಂಥ ಬಾಗಿಲು ತೆರೆಯುತ್ತದೆ. ಭಟ್ರು ಓಡೋಡಿ ಬಂದು ಇವರಿಗೆ ಪ್ರಸಾದವನ್ನು ಕೊಡ್ತಾರೆ. ಅಲ್ಲಿಂದ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಮುಂದೆ ನನಗಿಂತ ಮುಂದೆ ಹುಟ್ಟಿದಂತಹ ಅಕ್ಕ ಒಬ್ಬರಿದ್ದಾರೆ, ಕಿನ್ನಿದಾರ ಅಂಥೇಳಿ, ಆ ಮನೆಯನ್ನು ಕರ್ಕೊಂಡು ಹೋಗಿ ಅವರು ಕಲ್ಲೆಂಬಿದೋಳ ಎಂಬ ಸ್ಥಳಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಬಾಯಾರಿಕೆ ಆಗ್ತದೆ. ಅಲ್ಲಿ ಬಾಯಾರಿಕೆ ಆಗುವಾಗ ಸಕಲ ವಿದ್ಯಾಪಾರಂಗತರಾದಂಥ ಕೋಟಿ ಚೆನ್ನಯ್ಯರು ಈಗಲೂ ಬಹಳ ಚಂದ ಇದೆ, ಅದು ಒಂದು ಕಲ್ಲಿನ ಮೇಲೆ ಬಾಣವನ್ನು ಬಿಡ್ತಾರೆ. ಅಲ್ಲಿ ಅವರಿಗೆ ಕುಡಿಯಲಿಕ್ಕೆ ನೀರು ಬರ್ತದೆ. ಅಲ್ಲಿಂದ ಮುಂದೆ ಅವರು
ನೀರು ಕುಡಿದು ಅಕ್ಕನ ಮನೆಗೆ ಹೋಗ್ತಾರೆ. ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಂದ ಮುಂದೆ ಮರುದಿವಸ ಕೇಮರ ಬಲ್ಲಾಳರು ಪಂಜ ಬಲ್ಲಾಳರ ಹತ್ರ ಹೋಗ್ತಾರೆ. ಅಲ್ಲಿ ಹೋಗುವಾಗ ಪೆರುಮಾಳ ಬಲ್ಲಾಳರ ಓಲೆ ಬರ್ತದೆ. ಅವರು ಬಂದರೆ ಅವರನ್ನು ಬಂಧಿಸಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಅಲ್ಲಿಂದ ಮುಂದೆ ಅವರನ್ನು ಬಂಧಿಸ್ತಾರೆ. ಅಲ್ಲಿ ಸೆರೆಮನೆಯಲ್ಲಿ ಹಾಕ್ತಾರೆ. ಅಲ್ಲಿಂದ ಅವ್ರಿಗೇನೋ ಆ ಸೆರೆಮನೆಯಲ್ಲಿ ದಿಂಡುಮೂಲೆ ಅಂತ ಹೆಸರು ಅದಕ್ಕೆ. ಅಲ್ಲಿಂದ ಮುಂದೆ ನೇರವಾಗಿ ಅಲ್ಲಿ ಏನೋ ಬೆಳಕು ಕಾಣ್ತದೆ. ಆ ಬೆಳಕಲ್ಲಿ ನಾಗಬ್ರಹ್ಮ ದೇವರನ್ನು ಸ್ತುತಿಸಿದಾಗ ಆ ಬೆಳಕು ಕಾಣ್ತಾ ಅಲ್ಲಿಂದ ಒದ್ದು ಆ ಜೈಲನ್ನು ಆ ದಿಂಡುಮೂಲೆಯನ್ನು ಒದ್ದು ಹುಡಿ ಮಾಡಿ ಅಲ್ಲಿಂದ ನೇರವಾಗಿ ಅವರು ಮುಂದೆ ಎಣ್ಮೂರಿಗೆ ಬರ್ತಾರೆ. ಇವು ಯಾವ ಕಡೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕೇಳ್ತಾ ಬರುವಾಗ ಅಂತ ಅಲ್ಲಿ ಕಿನ್ನಿಚೆನ್ನ ಎಂಬ ವ್ಯಕ್ತಿ, ಈ ಬಲ್ಲಾಳರ ಆಶ್ರಯದಲ್ಲಿರ್ತಕ್ಕಂಥ ವ್ಯಕ್ತಿ ಸಿಗ್ತಾರೆ. ಇವರು ಬರುವಾಗ ಬಹಳಷ್ಟು ಜನರಿಗೆ ವಿಶೇಷವಾಗ್ತದೆ. ಅತಿಮಾನುಷ ಯೋಗದಲ್ಲಿ ಹುಟ್ಟಿದಂಥ ಇವರು ಬಹಳ ದೊಡ್ಡ ಶರೀರದವರು, ಆಳೆತ್ತರದ ವ್ಯಕ್ತಿಗಳು. ಯಾರಪ್ಪ ಎಂದು ನೋಡಿದಾಗ ಇವರ ಪರಿಚಯ ಕೇಳ್ತಾರೆ. ನಮಗೆ ದೇವ ಬಲ್ಲಾಳರ ಆಶ್ರಯವನ್ನು ಪಡೆಯಬೇಕು ಅಂತೇಳಿ. ಈಗ ಎಣ್ಮೂರು ಬೀಡು ಇದೆ, ಅಲ್ಲಿ ಯಜಮಾನರಾಗಿ ರಾಮಕೃಷ್ಣ ಶೆಟ್ಟಿ ಅವರಿದ್ದಾರೆ. ಆ ಬೀಡಿಗೆ ಬರ್ತಾರೆ. ಆಗ ಅಲ್ಲಿ ದೇವ ಬಲ್ಲಾಳರಿದ್ದರು. ಆ ದೇವ ಬಲ್ಲಾಳರು ಇವರನ್ನು ಕಂಡು ಬಹಳ ಸಂತೋಷಪಟ್ಟು ಇವರ 16 ಕೈಯ ಇದು ಹಾಲನ್ನು ಕೊಡ್ತಾರೆ. ಹಾಲನ್ನು ಸೇವಿಸಿ ನಾನು ಈ ಬೀಡಿಗೆ ಇನ್ನು ಮುಂದೆ ಈ ಬೀಡಿನಲ್ಲಿ ನಿಲ್ತೇವೆ ಅಂತ ಹೇಳುವಾಗ ಅವರಿಗೆ ರಾಜಾಶ್ರಯವನ್ನು ಕೊಟ್ಟು ಮುಂದೆ ಅವರನ್ನು ಬೆಳೆಸಿ ಪ್ರಕೃತ ನಿಡ್ವಾಳ ಮಹಾವಿಷ್ಣು ದೇವಸ್ಥಾನ ಈಗ ಜೀರ್ಣೋದ್ಧಾರ ಆಗ್ತಾ ಇದೆ. ಅಲ್ಲಿ ಅವರಿಗೆ ಅಯ್ಯನೂರು ಎನ್ನತಕ್ಕಂಥ ಪ್ರದೇಶವನ್ನು ಅಲ್ಲಿ ಕೊಟ್ಟು ಇಲ್ಲಿ ಗುತ್ತು ಎಂಬ ಪ್ರದೇಶವನ್ನು ಚೆನ್ನಾಗಿ ಬೇಸಾಯಕ್ಕೆಲ್ಲ ಕೊಟ್ಟು ಅವರು ಅಲ್ಲಿಂದ ಬೇಸಾಯ ಮಾಡಿ ಇಲ್ಲಿ ಗರಡಿ ವಿದ್ಯೆಯನ್ನು ಕಲಿಸಿ ಸೈನ್ಯವನ್ನು ಬಹಳ ದೊಡ್ಡದು ಮಾಡಿಕೊಂಡು ರಾಜನ ಸಂಪೂರ್ಣ ಕೆಲಸವನ್ನು ಜವಾಬ್ದಾರಿಯನ್ನು ದೇವಬಲ್ಲಾಳರನ್ನು ನೋಡಿಕೊಂಡು ಬರ್ತಾರೆ. ಮುಂದೆ ಒಂದು ಬೇಟೆ ಆಗ್ತದೆ. ಈ ಬೇಟೆ ವಿಚಾರದಲ್ಲಿ ಗಲಾಟೆಯಾದಾಗ ಪಂಜ ಕೇಮರ ಬಲ್ಲಾಳರಿಗೂ ಅಲ್ಲಿ ಒಬ್ಬ ಮಂತ್ರಿ ಇದ್ದ ಚಂದುಗಿಡಿ ಅಂತೇಳಿ, ಇವನ ಉಪಟಳದಿಂದ ಅಲ್ಲಿ ಗಲಾಟೆ ಆಗ್ತದೆ. ಮುಂದೆ ಅಲ್ಲಿ ಯುದ್ಧಕ್ಕೆ ಅವರು ಓಲೆಯನ್ನು ಕೇಮರ ಬಲ್ಲಾಳರು ಕೊಡ್ತಾರೆ. ಇಲ್ಲಿ ದೇವ ಬಲ್ಲಾಳರಲ್ಲಿ ಅವರು ವಿಚಾರಿಸ್ತಾರೆ, ಏನು ಮಾಡಬೇಕು ನಾವು ಅಂತ ಹೇಳಿದಾಗ ಕೋಟಿ ಚೆನ್ನೈಯಲ್ಲಿ ಕೇಳಿದಾಗ, ಬಲ್ಲಾಳರೇ ರಣವೀಳ್ಯವನ್ನು ಕೊಡಿ, ನಾವು ಯುದ್ಧ ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿಂದ ಬಲ್ಲಾಳರು ರಣವೀಳ್ಯವನ್ನು ಕೊಡ್ತಾರೆ. 7 ದಿವಸಗಳ ಕಾಲ ಧರ್ಮ ಯುದ್ಧ ನಡೀತದೆ. ಪ್ರಕೃತ ನಿಡ್ವಾಳ ಮಹಾವಿಷ್ಣು ದೇವಸ್ಥಾನದ ಸಮೀಪ ಇರತಕ್ಕಂಥ ಆ ಪ್ರದೇಶದಲ್ಲಿ 7 ದಿನಗಳ ಧರ್ಮ ಯುದ್ಧ ನಡೀತದೆ. 7ನೇ ದಿವಸದ ಯುದ್ಧದಲ್ಲಿ ಪೆರುಮಾಳ ಬಲ್ಲಾಳರು ಹಿಂದಿನಿಂದ ಬಾಣ ಬಿಟ್ಟು ಕೋಟಿಗೆ ಬಾಣ ಬಿಡುವಾಗ ಎದೆ ಭಾಗದಲ್ಲಿ ಬಂದಾಗ ಕೋಟಿಯಲ್ಲಿ ಪ್ರಾಣ ಹೋಗ್ತದೆ. ಅಲ್ಲಿ ಕೋಟಿಯ ಪ್ರಾಣ ಅಲ್ಲಿ ಬಲ್ಲಾಳರಲ್ಲಿ ಎಲ್ಲ ವಿಚಾರಿಸಿದಾಗ ಬಾಣವನ್ನು ಹಿಡ್ಕೊಂಡು ಅಲ್ಲಿಂದ ಮುಂದೆ ಕೋಟಿಯ ಪ್ರಾಣ ಪಕ್ಷಿ ನಾರಾಯಣ ದೇವರ ಪಾದವನ್ನು ಸೇರ್ತದೆ. ಅದೇ ಹೊತ್ತಿಗೆ ಅಲ್ಲಿ ಬಂದಂಥ ಚೆನ್ನಯ್ಯನು, ನಾವು ಒಂದೇ ದಿವಸ ಈ ಸೂರ್ಯನ ಬೆಳಕನ್ನು ಕಂಡಂಥವರು ಅವಳಿ ಮಕ್ಕಳವರು, ಆದ್ದರಿಂದ ಅಣ್ಣನಿಲ್ಲದ ಬಾಳು ಬಾಳಲ್ಲ ಎಂಬ ರೀತಿಯಲ್ಲಿ ಅವತ್ತೇ ತನ್ನ ತಲೆಯನ್ನು ಹೊಡೆದು ಚೆನ್ನಯ್ಯನು ಸಹ ಮರಣವನ್ನು ಹೊತ್ತಾನೆ. ಅಲ್ಲಿಂದ ಮುಂದೆ ಬಹಳ ರಾಜವೈಭವದಿಂದ ದೇವ ಬಲ್ಲಾಳರು ಇವರ ಪಾರ್ಥಿವ ಶರೀರವನ್ನು ತರ್ತಾರೆ. ಸಮೀಪ ಇರತಕ್ಕಂತಹ ಈಗ ಎಣ್ಮೂರು ಬೀಡಿಗೆ ಸಮೀಪ ಇರತಕ್ಕಂತಹ ದೊಡ್ಡ ಪಾದಕಾಲಿನ ಮೇಲೆ ಇರ್ತಾರೆ. ಅವರಿಗೆ ಜಿಜ್ಞಾಸೆ ಬರ್ತದೆ, ಅವಳಿ ಮಕ್ಕಳನ್ನು ಯಾವ ರೀತಿಯಾಗಿ ಇವರನ್ನು ಸಮಾಧಿ ಮಾಡುವ. ಯಾಕಂತ ಹೇಳಿದ್ರೆ ಅವರು ಬ್ರಹ್ಮಚಾರಿಗಳು, 30ರಿಂದ 37 ವರ್ಷದವರೆಗೆ, 34ರಿಂದ 37 ವರ್ಷದವರೆಗೆ ಬದುಕಿದಂತಹ ಅತಿಮಾನುಷ ಯೋಗದ ಬ್ರಹ್ಮಚಾರಿಗಳು. ಆಗ ಪಾದ ಒಡೆಯುತ್ತದೆ. ಅಲ್ಲಿಂದ ಮುಂದೆ ಸಕಲ ರಾಜವೈಭವದೊಂದಿಗೆ ಅರಸಿನಲ್ಲಿ ಏನಿದೆ ಅದೆಲ್ಲವನ್ನು ತಂದು ಪ್ರಕೃತ ಎಣ್ಮೂರು ಕೋಟಿ ಚೆನ್ನಯ್ಯರ ಗರಡಿ ಇರತಕ್ಕಂಥ ಆ ಪವಿತ್ರ ಸ್ಥಳದಲ್ಲಿ ಗುತ್ತಿ ಚೆನ್ನಯ್ಯನ ಈ ಪ್ರದೇಶದಲ್ಲಿ ಅಲ್ಲಿ ಅವರನ್ನು ಸಕಲ ರಾಜವೈಭವದಲ್ಲಿ ಸಮಾಧಿಯನ್ನು ಮಾಡ್ತಾರೆ. ಸಮಾಧಿಯನ್ನು ಮಾಡಿ ಅಲ್ಲಿಂದ ಬಲ್ಲಾಳರು ಭಾಳ ಚಿಂತೆಯಿಂದ ಇರ್ತಾರೆ. ಏನು ಮಾಡೋದು, ನಾನು ಕೋಟಿ ಚೆನ್ನಯ್ಯರನ್ನು ಕಳ್ಕೊಂಡೆ ಅಲ್ಲ ಅಂತ ಹೇಳುವ ವ್ಯಥೆಯಿಂದ ಇದ್ದರು. ಅಷ್ಟು ಹೊತ್ತಿಗೆ ಅವರಿಗೆ ರಾತ್ರಿ ಪ್ರಾತಃಕಾಲದ ಹೊತ್ತಿಗೆ ಸ್ವಪ್ನ ಬೀಳ್ತದೆ. ಓ ಬಲ್ಲಾಳರೇ, ನಾವು ಕಾಯ ಬಿಟ್ಟು ಮಾಯವಾಗಿದ್ದೇವೆ, 800 ಬೈದೇರಿಗಳಾಗಿ ನಾವು ನೆಲೆ ಊರ್ತೇವೆ. ನಮಗೆ ಗರಡಿಯನ್ನು ಕಟ್ಟಿಸಿ ರಾಮಲಕ್ಷ್ಮಣ ಎಂಬ ಸೂರ್ಯವನ್ನು ಮಾಡಿಸಿ ಚಪ್ಪರ ಕೊಂಬು ಮಾಡಿಸಿ ಸುಗ್ಗಿ ತಿಂಗಳ ಪೂವೆ ಎಂದು ನಮಗೆ ನೇಮ ನಡವಳಿಗಳನ್ನು ನಡೆಸಿಕೊಡಬೇಕು ಅಂತ ಹೇಳಿ ಅಲ್ಲಿ ಸ್ವಪ್ನದಲ್ಲಿ ಬರ್ತದೆ. ಮರುದಿವಸ ಜ್ಯೋತಿಷರನ್ನು ಕರೆಸಿ ಅಲ್ಲಿ ಮಾತನಾಡ್ತಾರೆ. ಜ್ಯೋತಿಷ್ ಕಂಡಾಗ ನಿಮಗೆ ಕಂಡ ಕನಸು ಸತ್ಯ ಕನಸು ಅಂತ ಹೇಳಿ ಅಲ್ಲಿಂದ ಮುಂದೆ ಕಾರ್ಯಪ್ರವೃತ್ತರಾದಂಥ ಬಲ್ಲಾಳರು ಗರಡಿಯನ್ನು ಕಟ್ಟಿಸಿ ನೇಮ ನಡವಳಿಗಳನ್ನು ಮಾಡಲಿಕ್ಕೆ ಮುಂದೆ ಹೋಗ್ತಾರೆ. ಅಲ್ಲಿಂದ ಬಲ್ಲಾಳರ ಕಾಲದ ನಂತರ ಈಗ ಎಣ್ಮೂರು ಬೀಡಿನ ಮುಖ್ಯಸ್ಥರಾಗಿರತಕ್ಕಂತಹ ರಾಮಕೃಷ್ಣ ಶೆಟ್ಟಿಯವರ ನೇತೃತ್ವದಲ್ಲಿ ಇವತ್ತಿಗೂ ಬಹಳ ವೈಭವದಿಂದ ತುಳುನಾಡಿನ ವಿಶೇಷವಾಗಿರತಕ್ಕಂಥ ಆದಿ ಸ್ಥಳ
ಎನ್ಮೂರು ನಾಗಬ್ರಹ್ಮ ಕೋಟಿ ಚೆನ್ನೈರ ಗರಡಿಯಲ್ಲಿ ಕಾಲ ವರ್ಷಾವಧಿ ಜಾತ್ರೋತ್ಸವ ನಡೆದು ಇದು ಆದಿಕರಡಿ ಎಂಬ ಹೆಸರಿಗೆ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ನಾನಿವಾಗ ನಿಮಗೆ ನಮ್ಮ ಗರಡಿ ಎನ್ಮೂರಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಫಾಲ್ಸ್ ಇದೆ ಆಯ್ತಾ. ಈ ಫಾಲ್ಸಿನ ಹೆಸರು ಅಮರಬಳ್ಳಿ ಫಾಲ್ಸ್ ಅಂತ ಹೇಳಿ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಬಟ್ ನೀರಿಲ್ಲ, ಇವಾಗ ಕಮ್ಮಿ ಇದೆ. ಮಳೆಗಾಲದಲ್ಲಿ ತುಂಬಾ ನೀರಿದೆ ನೋಡಿ, ತುಂಬಾ ಹೈಟ್ ಇದೆ ನೋಡಿ. ತುಂಬಾ ಮೇಲೆ ಹೋಗ್ಬೇಡಿ ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ ಪೀಪಲ್. ನೋಡಿ ಇಲ್ಲಿ ಕೆಳಗಡೆ ರೋಡಿಂದ ಪಾಸ್ ಆಗಿ ಹೋಗುತ್ತೆ, ಕೆಳಗಡೆ ನೀರು ಹರಿದು ಹೋಗುತ್ತೆ ನೋಡಿ. ಬಟ್ ಮಳೆಗಾಲದಲ್ಲಿ ಇಲ್ಲಿ ಗಾಡಿ ಪಾಸ್ ಆಗಲ್ಲ ಅಂತ ಕಾಣಿಸುತ್ತೆ, ನೀರು ತುಂಬಾ ಬಂದಿರುತ್ತೆ. ಬಟ್ ಇವಾಗ ಸ್ವಲ್ಪ ಇದೆ ನೋಡಿ ನೀರು, ತುಂಬಾ ಚೆನ್ನಾಗಿದೆ. ಮಳೆಗಾಲದಲ್ಲಿ ತುಂಬಾ ಸಖತ್ತಾಗಿರುತ್ತೆ. ಇಲ್ಲಿ ಮೇಲಿಂದ ತುಂಬಾ ಸ್ಪೀಡಾಗಿ ಹರಿಬೋದು, ನದಿ ತುಂಬಾ ಸ್ಪೀಡಾಗಿ ಹರಿಬೋದು ನೀರು. ಸ್ನೇಹಿತರೆ, ನಾನಿವಾಗ ನಿಮಗೆ ನಮ್ಮ ಕೋಟಿ ಚೆನ್ನೈಯರಿಗೆ ದರ್ಶನ ನೀಡಿದಂತಹ ಒಂದು ದೇವಸ್ಥಾನ ತೋರಿಸ್ತೇನೆ. ಆ ದೇವಸ್ಥಾನದ ಹೆಸರು ಕೆಮ್ಮಳೆ ಶ್ರೀ ನಾಗಬ್ರಹ್ಮ ದೇವಸ್ಥಾನ.